ಶ್ರೀಮಂತರಿಗೆ ಹೆಚ್ಚು ಕಡಿಮೆ ಆದ್ರೆ ಕಾರುಗಳಿರ್ತವೆ, ಎತ್ಕೊಂಡು ಹೋಗ್ತಾರೆ, ಬೆಂಗಳೂರಲ್ಲಿ ತೋರಿಸ್ತಾರೆ. ಕೂಲಿ ಮಾಡೋರಿಗೆ ಹೆಚ್ಚು ಕಡಿಮೆ ಆದ್ರೆ ಯಾರು ತೋರಿಸ್ತಾರೆ? ನಾನು ಹೇಳ್ತಾ ಇದ್ದೀನಿ, 20 ರಿಂದ 25 ಸ್ಪಾಟ್ಗೆ ಆಂಬ್ಯುಲೆನ್ಸ್ ನಿಲ್ಲಿಸ್ತೀನಿ. ಒಂದು ಡೆಡಿಕೇಟೆಡ್ ಕಾಲ್ ಸೆಂಟರ್ ಇಡ್ತೀನಿ. ಎಷ್ಟೊತ್ತಿನಲ್ಲಿ ಎಮರ್ಜೆನ್ಸಿ ಆದ್ರೂ ಆಂಬ್ಯುಲೆನ್ಸ್ ಬಂದು 10 ನಿಮಿಷದಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡ್ಬಂದು ಕಾಪಾಡ್ತೀನಿ. ಗೆದ್ದ ತಕ್ಷಣ ಚಿಕ್ಕಬಳ್ಳಾಪುರದ ಒಂದು 20 ರಿಂದ 25 ಜಂಕ್ಷನ್ ಅಲ್ಲಿ 24x7 ಆಂಬ್ಯುಲೆನ್ಸ್ ಇಡಿಸ್ತೀನಿ. ಯಾರು ₹1 ಕೊಡಬೇಕಾಗಿಲ್ಲ. ಇದನ್ನು ಕಷ್ಟಪಟ್ಟು ದುಡ್ಡು ಸಂಪಾದಿಸಿರೋ ನನ್ನ ಬೆವರಿನ ಹನಿಯಲ್ಲಿ 5 ಆಂಬ್ಯುಲೆನ್ಸ್ ತಗೊಂಡು ಫ್ರೀ ಸರ್ವಿಸ್ ಬಿಡ್ತಾ ಇದ್ದೀನಿ. 24x7 ನಮ್ಮ ಅಮ್ಮ ಆಂಬುಲೆನ್ಸ್ ಕೆಲಸ ಮಾಡ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ. 5 ನಿಮಿಷ 10 ನಿಮಿಷಕ್ಕೆಲ್ಲ ಆಕ್ಸಿಡೆಂಟ್ ಕೇಸೇ ಆಗಲಿ ಏನೇ ಆಗಲಿ ಮತ್ತೆ ಆಗಲಿ ಫೋನ್ ಮಾಡಿದ ತಕ್ಷಣ 5 ನಿಮಿಷಕ್ಕೆಲ್ಲ ಹೋಗಿ ಆಕ್ಸಿಡೆಂಟ್ ಕೇಸೇ ಪಿಕಪ್ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸೇರಿಸ್ತೀವಿ. ನಮ್ಮ ಪ್ರದೀಪ್ ಸರು ನಮಗೆ ಅಮ್ಮ ಆಂಬುಲೆನ್ಸ್ ಬಿಟ್ಟಾಗಿಂದ ಎಷ್ಟು ಜೀವ ಉಳಿಸಿದೀವಿ ಅಂದ್ರೆ ನಮಗೆ ಲೆಕ್ಕನೇ ಇಲ್ಲ. ತುಂಬಾ ಜನಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಇವಾಗ ಏನು ಅಂದ್ರೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ 5,000-6,000 ರೂಪಾಯಿ ಬಾಡಿಗೆ ತಗೊಂತಾ ಇದ್ರು. ಇವಾಗ ಎಲ್ರಿಗೂ ಫ್ರೀ ಕೊಡ್ತಾ ಇದೀವಿ. ಉಪಯೋಗ ಆಗಿದೆ. ತುಂಬಾ ಎಂತ ಪ್ರಾಣಗಳು ಉಳ್ಕೊಬಿಟ್ಟಿದೆ.